ದೇಶ ಪ್ರೇಮದ ಸೋಗಿನಲ್ಲಿ, ಯಾಕಂದರೆ ರಾಮನ ಹೆಸರಿನ ಸೋಗಿನಲ್ಲಿ ರಾಮನ ಮಂದಿರವನ್ನು ಲೂಟಿ ಮಾಡಿದ ಜನ ಅವರು, ಗಾಂಧಿಯನ್ನು ಕೊಂದ ಜನ ಅವರು. ಸೊ ಶಾಂತಿ ಇವರಿಗಾಗಲ್ಲ, ಹಿಂಸೆ ಇವರ ದಾರಿ. ಸೊ ಅಹಿಂಸೆಯಿಂದ ಯಾರೇ ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ತುಂಬ ಪ್ರಬಲ ಅಲ್ಲ ಅಹಿಂಸೆ ಅನ್ನೋದು. ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕಲ್ಲ. ಹೇಡಿಗಳಷ್ಟೇ ಹಿಂಸೆಗೆ ಇಳಿಯೋದು, ಇವರು ಹೇಡಿಗಳು ಹಿಂಸೆಗೆ ಇಳಿತಾರೆ. ಜೊತೆಗೆ ಅಹಿಂಸೆಯಿಂದ ಹೋರಾಟ ಮಾಡೋರನ್ನ ವಿಲನ್ ಆಗಿ ಪೇಂಟ್ ಮಾಡ್ತಾರೆ. ಅದೇ ಆಗಿತ್ತು. ಎಲ್ಲ ಕಡೆಯಿಂದ ಬಂದರು ಮಕ್ಕಳು. ಅದು ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಒಂದು ಕಾಸ್ಗೋಸ್ಕರ ಇದೊಂದು ಸಮಸ್ಯೆಯನ್ನು ಇಟ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ದೇಶದ ಅಷ್ಟು ಜನ ಮಕ್ಕಳು ಒಟ್ಟುಗೂಡ್ತಾ ಇರೋದು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ, ನಮ್ಮ ಪ್ರಜೆಗಳ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಅವ್ರು ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ರು. ಅಷ್ಟುದ್ದಕ್ಕೂ ಇಷ್ಟು ಹೊಡೆದ್ರೂ ಕೊನೆಗೆ ಚಪ್ಪಾಳೆ ತಟ್ಟಿ ಪೊಲೀಸರನ್ನ ಬಿಟ್ಟುಕೊಟ್ಟಿದ್ದಾರೆ. ತುಂಬ ಅದ್ಭುತವಾದ ಕೆಲಸ ಮಾಡಿದ್ದೀರಾ. ಮನೆಗೆ ಹೋಗಿ ನಿದ್ದೆ ಮಾಡೋಕ್ಕಾಗತ್ತಾ ನೋಡಿ ನಿಮಗೆ. ಮಕ್ಕಳ ಜೀವನ ಹಾಳಾಗೋದು. 25 ಜನ ಮಕ್ಕಳು ಸತ್ರು. ಈ ಸರ್ಕಾರದಲ್ಲಿ, ನಾಚಿಕೆಗೆಟ್ಟ ಸರ್ಕಾರದಲ್ಲಿ ಕನಿಷ್ಠ ಮನುಷ್ಯತ್ವ, ಮಾನವತೆ, ಸ್ವಲ್ಪ ಸಂವೇದನಾಶೀಲತೆ ಇದ್ದಿದ್ದರೆ ಒಂದು ಮಾತಾಡಿರು. ಒಂದು ಮಾತು ಆಡದ ಸರ್ಕಾರ, ಒಂದು ಮಾತು ಆಡದ ಮಂತ್ರಿ, ಒಂದು ಮಾತು ಆಡದ ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಇವರೆಲ್ಲ ಯಾವ ನೈತಿಕ ಆಧಾರದ ಮೇಲೆ ಆ ಪದವಿಯಲ್ಲಿ ಕೂತಿದ್ದಾರೆ? ಆ ಮಕ್ಕಳು ನಮ್ಮ ಮಕ್ಕಳಲ್ವ? ಯಾರಿಂದ ಸತ್ತರು ಅವರು? ನಮ್ಮ ವ್ಯವಸ್ಥೆಯ ವೈಫಲ್ಯದಿಂದ ತಾನೇ. ನಮ್ಮ ವ್ಯವಸ್ಥೆಯ ವೈಫಲ್ಯದಿಂದ ಸತ್ತವರಿಗೆ ಜವಾಬ್ದಾರಿ ತಗೋಬೇಕು ಅಂತಿಲ್ವ? ಅಟ್ಲೀಸ್ಟ್ ಸಾಂತ್ವನದ 4 ಮಾತಾಡಬೇಕಾಗಿಲ್ಲ. ಒಂದು ಮಾತಿಲ್ಲ ಇದುವರೆಗೆ. ಪ್ರಧಾನಿ ಅಂತ ಪಟ್ಟದಲ್ಲಿ ಕೂತಿರೋ ವ್ಯಕ್ತಿ ಒಂದು ಎಕ್ಸಾಮ್ ಫೇಲ್ಯೂರ್ ಆಗಿ 22 ಜನ ಮಕ್ಕಳು ಸತ್ತು, ಅವರ ಕುಟುಂಬಗಳು ನಾಶ ಆಗಿ ಬೀದಿಗೆ ಬಂದಿವೆ. ಹೀಗೆ ನೀವು ಯಾರ್ದಾರು ಪುತ್ರ ಶೋಕ, ಮಹಾಶೋಕ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಅದನ್ನು ನೀವು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ ಅವ್ರ ಮಕ್ಳಿಗಾದರೆ, ಅಮಿತ್ ಶಾ ಮಗ ಇದಲ್ಲ, ಅವ್ರಿಗೇನಾದ್ರು ಆದರೆ ಇವ್ರಿಗೆ ಹೆಂಗನ್ಸುತ್ತೆ ಅಂತ ಕೇಳಬೇಕು. ಯಾವ ಹಕ್ಕಿದೆ ಈ ಪೊಲೀಸ್ ಇಲಾಖೆಗೆ ಯಾವರೋ ಬೀದಿಲಿ ಹೋಗೋ ಗೂಂಡಾಗಳನ್ನು? ನಿಮ್ಗೆ ಗೊತ್ತಾಗತ್ತೆ ನೋಡಿದ್ರೆ. ಅವರು ಗಡ್ಡ ಬಿಟ್ಕೊಂಡು ಓಲೆ ಹಾಕೊಂಡೆಲ್ಲ ಇದ್ದಾರೆ. ಅವ್ರು ಪೊಲೀಸರಲ್ಲ. ಪೊಲೀಸರು ಗಡ್ಡ ಬಿಡೋಂಗಿಲ್ಲ, ಓಲೆ ಹಾಕೋಂಗಿಲ್ಲ. ಕೆಲವು ಸಮುದಾಯಗಳಿಗಷ್ಟೇ. ಹೌದು, ನೇಮ್ ಪ್ಲೇಟ್ಗಳನ್ನ ತೆಗೆದುಬಿಟ್ಟು ಬಂದಿದ್ದಾರೆ. ಯಾಕೆ ಬರ್ತಾರೆ? ಅಕೌಂಟಬಿಲಿಟಿ ಇಲ್ದಿರೋ ಸರ್ಕಾರ ಅಲ್ವಾ ಇದು? ಹೆಸರು ಗೊತ್ತಾದರೆ ಅಕೌಂಟಬಿಲಿಟಿ ಬರುತ್ತಲ್ಲ. ಅದನ್ನು ಎಲ್ಲ ಕಡೆಗೂ ಆ ರೋಗ, ಆ ವೈರಸ್ ಎಲ್ಲ ಕಡೆಗೂ ಹರಡ್ತಾ ಇದೆ. ಪೊಲೀಸ್ ಇಲಾಖೆಗೆ ಹರಡಿದೆ, ಇಲ್ಲಿ ಪೊಲೀಸಿಗೆ ಹರಡಿದೆ. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು AIDSO ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ KRS ಪಕ್ಷ ಇರ್ಬೋದು, ಆಮ್ ಆದ್ಮಿ ಪಕ್ಷ, ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು, ಅಂದರೆ ಒಂದೇ ವೇದಿಕೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಪ್ರತಿಭಟನೆಗೆ ಏನು ಖ್ಯಾತ ಚಲನಚಿತ್ರ ನಟ ಹಾಗೂ ಪ್ರಗತಿಪರ ಚಿಂತಕರಾದಂಥ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿನ್ನೆ ದೆಹಲಿಯಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಆಯಿತು. ಈ ಘಟನೆಯನ್ನು ಹೇಗೆ ವಿವರಿಸ್ತೀರಿ ಸರ್? ಹೇಗೆ ನೋಡ್ತೀರಿ? ನೋಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ. ನಿನ್ನೆ ನಾ ಅಲ್ಲೂ ಮಾತಾಡ್ತಾ ಹೇಳ್ತಾ ಇದ್ದೆ, ನಿನ್ನೆಲ್ಲ ಪೂರ್ತಿ ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ವಿ, ಯೂಟ್ಯೂಬ್ನ ಫಾಲೋ ಮಾಡಿದ್ವಿ. ಯಾಕಂದರೆ ಮುಖ್ಯವಾಹಿನಿ ಮಾಧ್ಯಮಗಳೆಲ್ಲ ತಲೆ ಮಾರ್ಕೊಂಡು ಹೋಗ್ಬಿಟ್ಟಿವೆ. ಸರ್ಕಾರದ ಬೂಟ್ ನೆಕ್ಕೊಂಡು ಗುಲಾಮರಾಗಿ ನಮ್ಮ ದೇಶಭಕ್ತರನ್ನ, ಪ್ರಜೆಗಳನ್ನೆಲ್ಲರನ್ನೂ ದೇಶದ್ರೋಹಿಗಳು ಅಂತ ಹೇಳ್ಕೊಂಡು ಬಿಂಬಿಸ್ತಾ ಹೋಗ್ತಾ ಇದೆ. ಯುವಕರನ್ನ, ರೈತರನ್ನು, ಮಹಿಳೆಯರನ್ನು, ಆದಿವಾಸಿಗಳನ್ನ, ಮುಸಲ್ಮಾನರನ್ನ ಎಲ್ಲರನ್ನೂ ದೇಶದ್ರೋಹಿಗಳನ್ನ ಮಾಡಾಗಿದೆ. ಅವ್ರನ್ನ ನೋಡಿ ಪ್ರಯೋಜನ ಇಲ್ಲ. ಇದನ್ನು ಫಾಲೋ ಮಾಡ್ತಾ ಇದ್ದೆ. ನನಗೆ ಒಂದೇ ಭಯ ಆಯಿತು, ಈ ಥರದ್ದು ಯಾವುದೂ ಒಂದು ವಯಲೆನ್ಸ್ ಆಗಿಬಿಡಬಾರ್ದು. ಹಾಗಾಗಿ ನಾನು ಪೋಸ್ಟ್ ಮಾಡಿದೆ. ಗೊತ್ತಿಲ್ಲ ಅದನ್ನ ಎಷ್ಟು ಜನ ನೋಡ್ತಾನೆ ಏನೂ ಇಲ್ಲ. ಯಾರು ನೋಡಿದವರು ಯಾರೋ ಒಬ್ಬರನ್ನ ಒಬ್ರಿಗೆ ಜ್ಞಾಪಿಸಿದ್ರೆ ಅಲ್ಲಿ ಇವರು ವಯಲೆನ್ಸ್ಗೆ ಪುಷ್ ಮಾಡ್ತಾರೆ ಅಂತ ಗೊತ್ತು ಮುಂಚೆನೆ. ಯಾಕಂದರೆ ರಾತ್ರಿನೇ ಕಲ್ಲು ತುಂಬಿದ ಲಾರಿಗಳನ್ನೆಲ್ಲ ತಂದು ನಿಲ್ಲಿಸ್ಕೊಂಡಿದ್ರಂತೆ ಇವರು. ಆವಾಗಲೇ ಇದನ್ನ ವಯಲೆಂಟಾಗಿ ಟರ್ನ್ ಮಾಡಿ, ಕ್ರಿಯೇಟ್ ಮಾಡಿ, ಬಣ್ಣ ಕೊಟ್ಟು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಏನೋ ಒಂದು ಮಾಡ್ತಾರೆ ಅನ್ನೋ ಭಯ ಇತ್ತು. ಅದು ಆಗಬಾರ್ದು ಅಂತ ನಾನು ನಿನ್ನೆ ಪೂರ್ತಿ ಅದನ್ನು ನೋಡ್ತಾನೆ ಇದ್ದೆ. ಕೊನೆಗೆ ಅದು ಆಗೇ ಹೋಯಿತು. ನಿಜವಾಗ್ಲೂ ದೊಡ್ಡ ದುರಂತ. ಇದೊಂದು ತುಂಬ ಕರಾಳ ದಿನ ಅಂತ ನನಗೆ ಅನಿಸುತ್ತೆ. ಸರ್, ನಿನ್ನೆ ನಡೆದಂಥ ಆ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಹೊರಗಡೆಯಿಂದ ಬಂದಿದ್ದರು. ಹೊರಗಡೆಯಿಂದನೇ ಬರಬೇಕಾಗತ್ತೆ. ಜನ ವಿದ್ಯಾರ್ಥಿಗಳಿದ್ದಾರೆ. ಅದೇ ಇಲ್ಲದೊಂದಿದೆ. ಈ ಸರ್ಕಾರ ಏನು ಮಾಡುತ್ತೆ ಅಂದರೆ ಎಲ್ಲರನ್ನೂ ದೇಶದ್ರೋಹಿಗಳ ಥರ ಪೇಂಟ್ ಮಾಡೋದಕ್ಕೆ ಕೆಲಸ ಈ ಸರ್ಕಾರದ ಕೆಲಸ. ಅದು ತುಂಬ ಸಲೀಸಲ್ಲ. ದೇಶ ಪ್ರೇಮದ ಸೋಗಿನಲ್ಲಿ, ಯಾಕಂದರೆ ರಾಮನ ಹೆಸರಿನ ಸೋಗಿನಲ್ಲಿ ರಾಮನ ಮಂದಿರವನ್ನು ಲೂಟಿ ಮಾಡಿದ ಜನ ಅವರು, ಗಾಂಧಿಯನ್ನು ಕೊಂದ ಜನ ಅವರು. ಸೊ ಶಾಂತಿ ಇವರಿಗಾಗಲ್ಲ, ಹಿಂಸೆ ಇವರ ದಾರಿ. ಸೊ ಅಹಿಂಸೆಯಿಂದ ಯಾರೇ ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ತುಂಬ ಪ್ರಬಲ ಅಲ್ಲ ಅಹಿಂಸೆ ಅನ್ನೋದು. ಅದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕಲ್ಲ. ಹೇಡಿಗಳಷ್ಟೇ ಹಿಂಸೆಗೆ ಇಳಿಯೋದು, ಇವರು ಹೇಡಿಗಳು ಹಿಂಸೆಗೆ ಇಳಿತಾರೆ. ಜೊತೆಗೆ ಅಹಿಂಸೆಯಿಂದ ಹೋರಾಟ ಮಾಡೋರನ್ನ ವಿಲನ್ ಆಗಿ ಪೇಂಟ್ ಮಾಡ್ತಾರೆ. ಅದೇ ಆಗಿತ್ತು. ಎಲ್ಲ ಕಡೆಯಿಂದ ಬಂದರು ಮಕ್ಕಳು. ಅದು ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಒಂದು ಕಾಸ್ಗೋಸ್ಕರ ಇದೊಂದು ಸಮಸ್ಯೆಯನ್ನು ಇಟ್ಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ದೇಶದ ಅಷ್ಟು ಜನ ಮಕ್ಕಳು ಒಟ್ಟುಗೂಡ್ತಾ ಇರೋದು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ, ನಮ್ಮ ಪ್ರಜೆಗಳ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಅವ್ರು ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿದ್ರು. ಅಷ್ಟುದ್ದಕ್ಕೂ ಇಷ್ಟು ಹೊಡೆದ್ರೂ ಕೊನೆಗೆ ಚಪ್ಪಾಳೆ ತಟ್ಟಿ ಪೊಲೀಸರನ್ನ ಬಿಟ್ಟುಕೊಟ್ಟಿದ್ದಾರೆ. ತುಂಬ ಅದ್ಭುತವಾದ ಕೆಲಸ ಮಾಡಿದ್ದೀರಾ. ಮನೆಗೆ ಹೋಗಿ ನಿದ್ದೆ ಮಾಡೋಕ್ಕಾಗತ್ತಾ ನೋಡಿ ನಿಮಗೆ. ನಿಮ್ಮ ಮಕ್ಕಳ ಮುಖನ ನೀವು ನೋಡೋಕ್ಕಾಗತ್ತೆ ಅಂತ ವಾಪಸ್ ಕಳಿಸಿದ್ದಾರೆ.
ಸೊ ನಿಜವಾಗ್ಲೂ ನನಗೆ ಆ ಮಕ್ಕಳ ಬಗ್ಗೆ ತುಂಬ ಹೆಮ್ಮೆ ಇದೆ. ನನಗೆ ಒಂದು ಗಿಲ್ಟ್ ಇದೆ, ನಾನು ಅಲ್ಲಿ ಇದ್ದಿದ್ದರೆ ಇರೋದಕ್ಕೆ ಆಗ್ತಿರ್ಲಿಲ್ವಾ ಅಂತ, ಹೋಗಬೇಕಾಗಿತ್ತು ಅಂತ. ನಾವು ಇಲ್ಲಿಂದ ಮಾಡಿದ್ರೆ ಸಾಕು ಅಂತ ಅನ್ಕೋತಾ ಇದ್ದೆ, ಏನೂ ಆಗಲ್ಲ ಅಂತ ಭರವಸೆ ಇತ್ತು, ಹೋಪ್ ಮಾಡ್ತಾ ಇದ್ದೆ ಕೂತ್ಕೊಂಡು ಇಲ್ಲಿ. ಹಂಗಾಗಬಾರ್ದು ಅಂತ ಆಶಾವಾದ ಏನೋ ಇತ್ತು, ಅದ್ರ ಆಗಿ ಹೋಯಿತು. ಒಂದಿಬ್ಬರು ಮಕ್ಳಿಗಾರು ಅಡ್ಡ ಹೋಗಿ ನಿಂತ್ಕೋಬೋದಾಗಿತ್ತ ಅಂತ ಅಷ್ಟೇ. ನಮ್ಮ ಮಕ್ಳಿಗೆ ಹಾಗಾದ್ರೆ ನಾವು ಬಿಡ್ತೀವ? ಅದೇ ಈಗ ಹೇಳ್ತಾ ಇದ್ದೆ, ಅಲ್ಲಿ ಸಿನಿಮಾ ಎಲ್ಲ ಮಾಡಿದ್ವಿ, ದೃಶ್ಯಮಂತ ಸಿನಿಮಾ ಮಾಡಿದ್ವಿ, 3 ಸಿನಿಮಾ ಮಾಡಿಸಿ ಅದನ್ನ 3 ಪಾರ್ಟ್ ಮಾಡಿ ದೊಡ್ಡ ಹಿಟ್ ಮಾಡಿದ್ದೀವಿ. ಅದ್ರಲ್ಲಿ ಏನು ಮಾಡ್ತಾನೆ ಒಬ್ಬ ತಂದೆ ಕರ್ತವ್ಯ ಏನು? ತಂದೆಯೋ ತಾಯಿಯೋ ಕರ್ತವ್ಯ ಏನು? ತನ್ನ ಮಕ್ಕಳನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಅವ್ರಿಗೊಂದು ಒಳ್ಳೆ ಭವಿಷ್ಯ ಕಟ್ಕೊಡು. ಒಳ್ಳೆ ಭವಿಷ್ಯ ಅಂತ ಕಟ್ಕೊಡೋಕ್ಕಾಗ್ತಾಯಿಲ್ಲ ನಮಗೆ. ಯಾಕಂದರೆ ಈ ದೇಶದಲ್ಲಿ ನಾವಿದ್ದೀವಿ, ಈ ಥರದ ಅಧಿಕಾರದ ಅಮಲಿನಲ್ಲಿ ಮೆರೀತಾ ಇರೋ ಮನುಷ್ಯರೇ ಅಲ್ಲದ ನಾನ್ ಬಯೋಲಾಜಿಕಲ್ ಸರ್ಕಾರದಲ್ಲಿ ನಾವಿದ್ದೀವಿ. ಅಟ್ಲೀಸ್ಟ್ ಅವ್ರನ್ನ ಸೇಫ್ ಆಗಾರು ನೋಡ್ಕೋಬೋದಾಗಿತ್ತ ಅಂತ ಅದನ್ನು ಮಾಡೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಸೊ ಅದು ನಮ್ಮ ಕರ್ತವ್ಯ ಅಲ್ಲ. ಅದರಲ್ಲಿ ಸಿನಿಮಾಲಿ ತೋರಿಸೋ ಪ್ರಕಾರ ನೀವು ಸಿನಿಮಾಲಿ ನೋಡ್ತಿರಲ್ಲ, ಅದು ಆ್ಯಕ್ಚುಲಾಗಿ ಜನರ ಪ್ರತಿಫಲನ ತಾನೆ. ಮಕ್ಳಿಗೆ ಏನಾರು ಆದರೆ ಹೊಡೆದು ಸಾಯಿಸೇ ಬಿಡ್ತಾರೆ. ನಾವು ಹೊಡೆದೇ ನಿಂತಿದ್ದೀವಿ ಅಂತಂದರೆ ಅದು ನಮ್ಮ ಶಕ್ತಿ, ನಮ್ಮ ಧೈರ್ಯ ಅಂತ ಹೇಳ್ಬೇಕು. ಕೈಯಲ್ಲಿ ಅಧಿಕಾರ ಇದ್ದು ಅಥವಾ ಕೈಯಲ್ಲಿ ಆಯುಧ ಇದ್ದು ನೀವು ಹೊಡೆದೇ ನಿಂತ್ಕೋತೀರಾ. ಯಾಕಂದರೆ ಅಲ್ಲಿ ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದರು, ಸಾವಿರ ಅಷ್ಟೇ ಪೊಲೀಸ್ ಇತ್ತು, 1000 ಗಟ್ಟಲೆ ಅಷ್ಟೇ ಪೊಲೀಸ್ ಇದ್ದರು. ಅವರ ಹತ್ರ ಎಷ್ಟೇ ಲಾಠಿ, ಎಷ್ಟೇ ಗನ್ನು, ಎಷ್ಟೇ ಅಶ್ರುವಾಯು ಹೊಡೆದ್ರೂ ಅಷ್ಟು ಜನ ಸಾಯಿಸೋಕ್ಕಾಗ್ತಾರಲ್ಲ. ಅವ್ರು ವಾಪಸ್ ತಿರುಗಿ ಬಿದ್ದು ಇವ್ರನ್ನೆಲ್ಲರೂ ಸಾಯಿಸ್ಕೊಡ್ಬೋದಾಗಿತ್ತು, ಮಾಡಲಿಲ್ಲ ಅಲ್ಲ. ಅದು ನಿಜವಾದ ಗಾಂಧಿಯ ದಾರಿ, ಅದು ನಿಜವಾಗಿ ನಮ್ಮ ಭಾರತದ ದಾರಿ, ನಮ್ಮ ದೇಶದ ದಾರಿ. ನನ್ನ ದೇಶದ ಮಕ್ಕಳು ಅಷ್ಟು ಧೈರ್ಯವಂತರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದವು. ಅಲ್ಲಿ ಬಂದಂಥವರು ವಿದ್ಯಾರ್ಥಿಗಳಲ್ಲ, ಪ್ರಾಯೋಜಕತ್ವ ಇದೆ ಅವರಿಗೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಲ್ಲಿ ಬಂದಂಥ ಪೊಲೀಸರು ಇನ್ನು ನಿಜವಾದ ಪೊಲೀಸರಲ್ಲ. ಏನು ಸರ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿರೋರು ವಿದ್ಯಾರ್ಥಿಗಳೇ ಆಗು. ನಾನು ವಿದ್ಯಾರ್ಥಿನ, ನಾನು ಹೋರಾಟಕ್ಕೆ ಹೋಗಿ ನಿಂತ್ಕೊಳ್ತಾ ಇದ್ದಲ್ಲ. ನನ್ನ ಮಕ್ಕಳ ಹೋರಾಟ ಅದು, ನಾನು ಹೋಗಿ ನಿಂತ್ಕೋತೀನಿ. ವಿದ್ಯಾರ್ಥಿನೇ ಆಗಬೇಕಾಗಿಲ್ಲ, ಭಾರತದ ಪ್ರಜೆ ಆದರೆ ಸಾಕು. ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಪ್ರಜಾಪ್ರಭುತ್ವದಲ್ಲಿ ನಾನೇ ಪ್ರಭು, ಪ್ರಜೆಗಳೇ ಪ್ರಭುಗಳು, ಅವರೇ ಪ್ರಭುಗಳು. ಇವರೆಲ್ಲ ಈ ಹೊಡೆದವೆಲ್ಲ ಪೊಲೀಸರು, ಲಾಠಿ ಚಾರ್ಜ್ ಮಾಡಿದಂಥ ಪೊಲೀಸರು, ಅವರಿಗೆ ಆರ್ಡರ್ ಕೊಟ್ಟಂಥ ಅಧಿಕಾರಿಗಳು, ಅವರ ಹಿಂದೆ ಇರುವಂಥ ರಾಜಕಾರಣಿಗಳು, ಗೃಹ ಮಂತ್ರಿ, ಪ್ರಧಾನಮಂತ್ರಿ, ಇವರೆಲ್ಲರೂ ಪ್ರಜಾ ಸೇವಕರು. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದು ಗೊತ್ತಾಗಿಲ್ಲ ಅವರಿಗೆ. ಅದನ್ನು ತಿಳುವಳಿಕೆ ಬರುತ್ತೆ. ಈಗ ಪ್ರತಿಭಟನೆ ಮಾಡಿ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸಿದ್ರೆ, ಅವ್ರು ಮಾಡಿರೋ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಎಲ್ಲ ತನಿಖೆ ಶುರುವಾದರೆ, ಇವರೆಲ್ಲರೂ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಾಗ ಆವಾಗ ಅರ್ಥ ಆಗುತ್ತೆ ಅವರಿಗೆ ನಿಜವಾದ ಪ್ರಭುಗಳು ಯಾರು ಅಂತ ಅಂದ್ಬಿಟ್ಟು. ಜೊತೆಗೆ ನೀವು ಹೇಳಿದ್ರಿ ಅಲ್ಲಿರೋ ಮಕ್ಕಳು, ಅದಕ್ಕೆ ಹೇಳಿದೆ ನಾನು, ಅವರು ಮಕ್ಕಳಾಗಿರ್ಬೇಕಾಗಿಲ್ಲ, ಎಲ್ಲರೂ ಮಕ್ಕಳಾಗಿರ್ಬೇಕಾಗಿಲ್ಲ. ಹೊರಗಡೆಯಿಂದ ಬಂದರು ಅಂತ, ಹೊರಗಡೆಯಿಂದನೇ ಬರಬೇಕು. ಡೆಲ್ಲಿಲಿ ಎಲ್ಲರೂ ಇರೋಕ್ಕಾಗತ್ತ? ನಾನು ಇಲ್ಲಿಂದ ಹೋಗಬೇಕು ಅಂತಿದ್ದೆ, ಹಾಗಾದ್ರೆ ನಾನು ಹೊರಗಡೆಯಿಂದ ಬಂದವನು, ನಾನೇನು ಪಾಕಿಸ್ತಾನದಿಂದ ಬಂದವನ? ಪಾಕಿಸ್ತಾನದಿಂದ ಬಂದು ಸಪೋರ್ಟ್ ಮಾಡಿದ್ರು, ಮಕ್ಕಳಿಗೋಸ್ಕರ ಸಪೋರ್ಟ್ ಮಾಡ್ತಾನೆ ಅಂದರೆ ಎಲ್ಲವೂ ವೆಲ್ಕಮ್ಮಲ್ಲಿ. ಅವರೇನು ದೇಶ ವಿರೋಧ ಕೆಲಸ ಅಲ್ಲ. ಅದು ಮಕ್ಕಳ ಹಕ್ಕಿಗಾಗಿ ಹೋರಾಟ, ಮಕ್ಕಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟ. ಮಕ್ಕಳ ಜೀವನ ಹಾಳಾಗೋದು. 25 ಜನ ಮಕ್ಕಳು ಸತ್ರು ಈ ಸರ್ಕಾರದಲ್ಲಿ, ನಾಚಿಕೆಗೆಟ್ಟ ಸರ್ಕಾರದಲ್ಲಿ. ಕನಿಷ್ಠ ಮನುಷ್ಯತ್ವ, ಮಾನವತೆ, ಸ್ವಲ್ಪ ಸಂವೇದನಾಶೀಲತೆ ಇದ್ದಿದ್ದರೆ ಒಂದು ಮಾತಾಡಿರು. ಒಂದು ಮಾತು ಆಡದ ಸರ್ಕಾರ, ಒಂದು ಮಾತು ಆಡದ ಮಂತ್ರಿ, ಒಂದು ಮಾತು ಆಡದ ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಇವರೆಲ್ಲ ಯಾವ ನೈತಿಕ ಆಧಾರದ ಮೇಲೆ ಆ ಪದವಿಯಲ್ಲಿ ತೆಗಿತಾರೆ? ಆ ಮಕ್ಕಳು ನಮ್ಮ ಮಕ್ಕಳಲ್ವ? ಯಾರಿಂದ ಸತ್ತರು ಅವರು? ನಮ್ಮ ವ್ಯವಸ್ಥೆಯ ವೈಫಲ್ಯದಿಂದ ತಾನೆ. ನಮ್ಮ ವ್ಯವಸ್ಥೆಯ ವೈಫಲ್ಯದಿಂದ ಸತ್ತವರಿಗೆ ಜವಾಬ್ದಾರಿ ತಗೋಬೇಕು ಅಂತಿಲ್ವ? ಅಟ್ಲೀಸ್ಟ್ ಸಾಂತ್ವನದ 4 ಮಾತಾಡಬೇಕಾಗಿಲ್ಲ. ಒಂದು ಮಾತಿಲ್ಲ ಇದುವರೆಗೆ. ಪ್ರಧಾನಿ ಅಂತ ಪಟ್ಟದಲ್ಲಿ ಕೂತಿರೋ ವ್ಯಕ್ತಿ ಒಂದು ಎಕ್ಸಾಮ್ ಫೇಲ್ಯೂರ್ ಆಗಿ 22 ಜನ ಮಕ್ಕಳು ಸತ್ತು, ಅವರ ಕುಟುಂಬಗಳು ನಾಶ ಆಗಿ ಬೀದಿಗೆ ಬಂದಿವೆ. ಹೀಗೆ ಯಾರ್ದಾರು ಪುತ್ರ ಶೋಕ ಮಹಾಶೋಕ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಅದನ್ನು ನೀವು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ ಅವ್ರ ಮಕ್ಳಿಗಾದರೆ, ಅಮಿತ್ ಶಾ ಮಗ ಇದಲ್ಲ, ಅವ್ರಿಗೇನಾರು ಆದರೆ ಇವ್ರಿಗೆ ಹೆಂಗನ್ಸುತ್ತೆ ಅಂತ ಕೇಳಬೇಕು. ಮನುಷ್ಯತ್ವನೇ ಇಲ್ಲ ಇವ್ರುಗಳಿಗೆ. ಒಂದು ಮಾತಾಡಲಿಲ್ಲ ಅಂದರೆ ನೀವು ಅವ್ರನ್ನ ಏನಂತ ಹೇಳ್ತೀರಾ? ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದ? ಜೊತೆಗೆ ಎಲ್ಲೆಲ್ಲಿಗೋ ಹೋದೆ ನಾನು. ನೀವು ಇವ್ರನ್ನ ಕೇಳಿದ್ರಿ, ಪೊಲೀಸರು ಅಲ್ಲದೇ ಇರೋರು ಅಲ್ಲಿ ಯಾಕೆ ನಿಂತಿದ್ರು? ಯಾವ ಹಕ್ಕಿದೆ ಈ ಪೊಲೀಸ್ ಇಲಾಖೆಗೆ? ಯಾವರೋ ಬೀದಿಲಿ ಹೋಗೋ ಗೂಂಡಾಗಳನ್ನು ನಿಮ್ಗೆ ಗೊತ್ತಾಗತ್ತೆ ನೋಡಿದ್ರೇ. ಅವರು ಗಡ್ಡ ಬಿಟ್ಕೊಂಡು ಓಲೆ ಹಾಕೊಂಡೆಲ್ಲ ಇದ್ದಾರೆ. ಅವ್ರು ಪೊಲೀಸರಲ್ಲ. ಪೊಲೀಸರು ಗಡ್ಡ ಬಿಡೋಂಗಿಲ್ಲ, ಓಲೆ ಹಾಕೋಂಗಿಲ್ಲ. ಕೆಲವು ಸಮುದಾಯಗಳಿಗಷ್ಟೇ. ಹೌದು, ನೇಮ್ ಪ್ಲೇಟ್ಗಳನ್ನ ತೆಗೆದುಬಿಟ್ಟು ಬಂದಿದ್ದಾರೆ. ಯಾಕೆ ಬರ್ತಾರೆ? ಅಕೌಂಟಬಿಲಿಟಿ ಇಲ್ದಿರೋ ಸರ್ಕಾರ ಅಲ್ವಾ ಇದು? ಹೆಸರು ಗೊತ್ತಾದರೆ ಅಕೌಂಟಬಿಲಿಟಿ ಬರುತ್ತಲ್ಲ. ಅದನ್ನು ಎಲ್ಲ ಕಡೆಗೂ ಅದು ಆ ರೋಗ, ಆ ವೈರಸ್ ಎಲ್ಲ ಕಡೆಗೂ ಹರಡ್ತಾ ಇದೆ. ಪೊಲೀಸ್ ಇಲಾಖೆಗೆ ಹರಡಿದೆ, ಈಗ ದಿಲ್ಲಿ ಪೊಲೀಸಿಗೆ ಹರಡಿದೆ. ಅಕೌಂಟಬಿಲಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೇಮ್ ಪ್ಲೇಟ್ ಇಲ್ಲದೆ ಬರೋದು ಅದು ನಿಜ. ಅದರಲ್ಲೇ ಗೊತ್ತಾಗುತ್ತೆ ಇವರು ಬಂದಿದ್ದೆ ಜನಗಳನ್ನ, ಮಕ್ಕಳನ್ನು ಹೊಡೆಯೋದಕ್ಕೆ, ಅದು ವೈಲೆನ್ಸ್ ಮಾಡೋದಕ್ಕೆ. ಕೊನೆಯದಾಗಿ ಇವತ್ತಿಲ್ಲಿ ಫ್ರೀಡಮ್ ಪಾರ್ಕಿಗೆ ಬಂದಿದ್ದೀರಿ. ಒಂದಿಷ್ಟು ಸಂಘಟನೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಆಂದೋಲನ ಥರ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಈ ಪ್ರತಿಭಟನೆಗೆ ನ್ಯಾಯ ಸಿಗುವುದು ಭರವಸೆ ನಿಮಗಿದೆಯಾ? ನಾನದೇ ಈ ಮಕ್ಕಳಿಗೂ ಅದೇ ಹೇಳ್ತಾ ಇದ್ದೆ. ಬರೀ ಒಬ್ಬ ಮಿನಿಸ್ಟರ್ನ ರಾಜೀನಾಮೆಯಿಂದ ನ್ಯಾಯ ಸಿಕ್ಕೋದಿಲ್ಲ. ಒಬ್ಬ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರು ನ್ಯಾಯ ಸಿಗೋದು. ವ್ಯವಸ್ಥೆ ಬದಲಾಗಬೇಕು. ಈ ಎಕ್ಸಾಮ್ನ ವ್ಯವಸ್ಥೆ, ಅದರಲ್ಲಿರೋ ಓರೆಕೋರೆಗಳು ಶಿಕ್ಷಾ ತಜ್ಞರ ಜೊತೆ ಕೂತ್ಕೊಂಡು ಮಾಡಬೇಕು.
RSS ಅವ್ರು ಕೂತ್ಕೊಂಡು ಮಾಡೋದಲ್ಲ, ಇವರು ಪಠ್ಯನ ರೆಡಿ ಮಾಡ್ತಾರಲ್ಲ ಹಾಗೆ, ಅದರಲ್ಲೂ 1000 ತಪ್ಪುಗಳು, ಕೋಟಿ ತಪ್ಪುಗಳು, ಇವ್ರಿಗೆ ಬೇಕಾಗಿರೋ ಇತಿಹಾಸನ ತಿರುಚಿ ಮಾಡ್ತಾರಲ್ಲ, ಹಾಗೆ ಮಾಡಿದ್ರೆ ಆಗಲ್ಲ. ಇತಿಹಾಸ ತಜ್ಞರು ಅಂಥವ್ರು ಕೂತ್ಕೋಬೇಕಾಗತ್ತೆ, ಶಿಕ್ಷಣ ತಜ್ಞರು ಕೂತ್ಕೊಂಡು ಮಾಡಬೇಕಾಗತ್ತೆ. ನೀಟನ್ನ ನಿನ್ನೆ ಬರ್ಗೂರು ಸರ್ ಜೊತೆ ಮಾತಾಡ್ತಾ ಅವ್ರು ಅದೇ ಹೇಳ್ತಾ ಇದ್ದಾರೆ, ನೀಟನ್ನು ವಿರೋಧಿಸಿದ್ದು ಬರೀ ತಮಿಳ್ನಾಡು ಮಾತ್ರ, ಯಾರೂ ವಿರೋಧಿಸಲಿಲ್ಲ ಅಂತ. ನೀಟ್ ವ್ಯವಸ್ಥೆಯಲ್ಲೇ ಸಮಸ್ಯೆ ಇದೆ. ಎಜುಕೇಷನ್ ಮುಂಚೆ ಸ್ಟೇಟ್ ಸಬ್ಜೆಕ್ಟ್ ಆಗಿದ್ದು ತೊಗೊಂಡು ಹೋಗೋದನ್ನ ಸೆಂಟ್ರಲ್ ಸಬ್ಜೆಕ್ಟ್ ಮಾಡಿ ಅದು ನಿಧಾನಕ್ಕೆ ಅಲ್ಲಿಗೆ ಹೋಯಿತು. ಕಾಂಗ್ರೆಸ್ ಸರ್ಕಾರದಲ್ಲೂ ಅದು ಬದಲಾವಣೆಗಳಾಯಿತು. ಉದ್ದೇಶಗಳು ಬೇರೆ ಇತ್ತು, ಒಳ್ಳೆ ಉದ್ದೇಶಗಳಿಂದ ಮಾಡಿದ್ರು ಕೆಲವೆಲ್ಲ. ಒಂದು ಆರ್ಗನೈಸ್ಡ್ ಆಗಿ ಸೆಂಟ್ರಲೈಸ್ಡ್ ಆಗಿ ಮಾಡಿದ್ರೆ ಎಲ್ರಿಗೂ ಅಂದರೆ ಎಲ್ಲ ಕಡೆಯೂ ಸೀಟಿನ ಹಂಚಿಕೆ ಆಗ್ಬೋದು, ಇಂಥದ್ದೆಲ್ಲ ಇತ್ತು. ಆದರೆ ಅದನ್ನು ಭ್ರಷ್ಟಾಚಾರಗಳು ಬಳಸ್ಕೊಂಡ್ರು. ಈಗ ಪೂರ್ತಿ ಮಕ್ಕಳ ಭವಿಷ್ಯ ಅವ್ರ ಕೈಯಲ್ಲಿ ಹೋಗಿ ಕೂತ್ಕೊಂತು. ಸೊ ಹಾಗಾಗಿ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಮಗಿರೋ ಶಕ್ತಿ, ಇವ್ರ ಹತ್ರ ಲಾಠಿಗಳಿರ್ಬೋದು, ಗನ್ಗಳಿರ್ಬೋದು, ಅಶ್ರುವಾಯುಗಳಿರ್ಬೋದು, ಪೊಲೀಸ್ ಇರ್ಬೋದು, CED, CBI, IT ಏನೇನೋ ಇರ್ಬೋದು, ಆದರೆ ನಮ್ಮ ಕೈಲಿದೆ ಓಟು. ಈ ವಿದ್ಯಾರ್ಥಿಗಳು ಏನು ಒಗ್ಗಟ್ಟಿದೆಯಲ್ಲ, ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ತರುತ್ತೆ ಅನ್ನೋ ಭರವಸೆ ಬರ್ತಾ ಇದೆಯಾ ಸರ್? ಹಾಗಾದರೆ ಖಂಡಿತ ಭರವಸೆ ಇದೆ ನನಗೆ. ಅದೇ ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಹೋರಾಟ ನಿರಂತರವಾಗಿ ಇಟ್ಕೊಳ್ಳಿ ಅಂತ. ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳೋದು ಜಿಂದಾ ಆಬಾದ್ ಯಾವಾಗಲೂ ಇರಬೇಕು, ಜೀವಂತವಾಗಿರಬೇಕು. ಹೋರಾಟ ಇನ್ಕಿಲಾಬ್ ಅನ್ನೋದು ಯಾವಾಗಲೂ ಜೀವಂತವಾಗಿರಬೇಕು. ಆವಾಗಲೇ ನಮ್ಮಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಅದೇ ಹೇಳ್ತಾ ಮಕ್ಕಳಿಗೆ, ಇದು ಓಟಿನವರೆಗೆ ಬದಲಾವಣೆ, ನೀವು ಹೋರಾಟ ಉಳಿಸ್ಕೊಂಡ್ರಷ್ಟೇ ಬದಲಾವಣೆ ಸಾಧ್ಯ. ನೀವು ಬದಲಾವಣೆ ಈಗ ಒಂದೊಂದು ಏಟನ್ನು ಮರಿಬಿಡಿ ಅಂತ ಹೇಳ್ತಾ ಇದ್ದೀವಿ, ಇವಾಗಲೂ ಅನ್ನೋದು ಹೇಳ್ತಾ ಇದ್ದೆ. ಒಂದೊಂದು ಏಟನ್ನು ಮರಿಬಾರ್ದು, ಒಂದೊಂದು ಏಟು 1 ಲಕ್ಷ ಓಟಾಗಿ ಮಾರ್ಪಾಡಬೇಕು. ಆವಾಗಲೇ ಆ ರಾಜಕಾರಣಿಗೆ ಭಯ ಬರುತ್ತೆ. ಎಲ್ಲ ರಾಜಕಾರಣಿಗಳು ಓಟಿನಲ್ಲಿ ನಾವು ವಾಪಸ್ ಏಟ್ ಕೊಡ್ತೀವಿ ಅಂತ ಗೊತ್ತು. ಅದು ಆ್ಯಕ್ಚುಲಾಗಿ ನಿಜವಾದ ಪ್ರಜಾಪ್ರಭುತ್ವದ ದಾರಿ, ನಿಜವಾದ ಗಾಂಧಿ ದಾರಿ. ಆ ದಾರಿಯಲ್ಲಿ ಹೋಗಿ ನಾವು ಅವ್ರಿಗೆ ಏಟ್ ಕೊಟ್ಟರೆ ನಿಜವಾಗ್ಲೂ ಬದಲಾವಣೆ ಆಗುತ್ತೆ. ಭಯ ಬರಬೇಕಷ್ಟೇ ರಾಜಕಾರಣಿಗೆ. ಇವ್ರಿಗೇನೆಂದರೆ ಧರ್ಮದ ಬಿಟ್ಟಿ ಓಟ್ಗಳು ಸಿಗ್ತಾ ಇದೆಯಲ್ಲ, 35% ಧರ್ಮಾಂಧ ಓಟ್ಗಳು, ಅದು ಗ್ಯಾರಂಟಿ ಇರುತ್ತೆ ಅಂತ ಕೆಲಸನೇ ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ಇಷ್ಟ ಬಂದಂಗೆ ಮಾಡ್ತಾರೆ. ಧೈರ್ಯವಾಗಿ ಒಬ್ಬ ಪ್ರಧಾನಿ ಕೂತ್ಕೊಂಡು ನಾನು ಎಲೆಕ್ಟ್ರಲ್ ಬಾಂಡ್ ತಂದಿದ್ದರಿಂದನೇ ಕಳ್ತನ ಮಾಡ್ಬೋದು ಅಂತ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ನಾನು ಕಳ್ತನ ಮಾಡೋದ್ರಿಂದನೇ ಕಳ್ತನ ಮಾಡ್ಬೋದು ಅಂತ ಗೊತ್ತಾಯಿತು ಅಂತ ಒಬ್ಬ ಕಳ್ಳ ಹೇಳಿದ್ರೆ ಏನಂತ ಹೇಳೋಣ ಅದಕ್ಕೆ? ಭ್ರಷ್ಟಾಚಾರ ಲೀಗಲೈಸ್ ಆಗಿಬಿಟ್ಟಿದೆ. E20 ತೊಗೊಂಬಂದರು, ಅದರಲ್ಲೂ ಭ್ರಷ್ಟಾಚಾರ. ಕೇಳದೆ ತರ್ತಾರೆ, ಕೇಳಿದವ್ರನ್ನ ರಾಷ್ಟ್ರದ್ರೋಹಿ ಅಂತಾರೆ. ನಾವು ಯಾರು ಕೇಳಿದ್ರೆ ಇವ್ನು ಆ್ಯಂಟಿ ನ್ಯಾಷನಲ್ ಅಂತಾರೆ, ಟೆರರಿಸ್ಟ್ ಅಂತಾರೆ. ಇದೇ ಧರ್ಮೇಂದ್ರ ಪ್ರಧಾನು ಯಾರು ಇವರೆಲ್ಲ ಅಂತ ಕೇಳಿದ್ರೆ CJP ಅಂತ ಅಂದ್ಬಿಟ್ಟು ಮೂವ್ಮೆಂಟ್ ಮಾಡ್ತಾಯಿದ್ದಾರೆ. ಯಾರು ಅಂದರೆ ಇವರೆಲ್ಲ ಟೆರರಿಸ್ಟ್ಗಳು ಅಂದ. ಒಬ್ಬ ವಿದ್ಯಾಮಂತ್ರಿ ವಿದ್ಯಾರ್ಥಿಗಳನ್ನ ಹಂಗೆ ಅನ್ಬೋದಾ? ಒಬ್ಬ ಪ್ರಧಾನಮಂತ್ರಿ ತನ್ನ ಮಕ್ಕಳನ್ನು ಸತ್ರು ಕೇಳದೇ ಇರ್ಬೋದಾ? ತನ್ನದೇ ನಾಡಿನ ಮಕ್ಕಳನ್ನು, ಅವ್ರು ಮುಸ್ಲಿಮರಾಗಲಿ ದಲಿತರಾಗಲಿ, ಅವ್ರನ್ನ ಗುಸ್ಪೇಟಿಯ ಅನ್ಬೋದಾ? ಹೆಚ್ಚು ಮಕ್ಕಳನ್ನ ಹುಟ್ಟಿಸೋರು ಅನ್ಬೋದಾ? ಸೊ ಇವ್ರದ್ದು ವಿಭಜನಕಾರಿ ರಾಜಕೀಯ. ದೇಶ ಒಡೆಯೋ ಮನೆ ಹಾಳ್ರಿ ಇವರು. ಇಂತಹ ಮನೆ ಹಾಳರನ್ನ ತೊಲಗಿಸಿದ್ರೆ, ಅಥವಾ ಮನೆ ಹಾಳು ಬುದ್ಧಿ ವರ್ಕೌಟ್ ಆಗಲ್ಲ ಅಂತ ಅಟ್ಲೀಸ್ಟ್ ಗೊತ್ತಾದ್ರೆ ಇವರಿಗೆ, ಇವರು ಬದಲಾಗ್ಬೋದೇನೋ. ನಾವು ಅಲ್ಲಿ ಎಲ್ಲಿವರೆಗೂ ಧರ್ಮಾಂಧ ಓಟ್ಗಳನ್ನ ಹಾಕ್ತೀವೋ, ಎಲ್ಲಿವರೆಗೂ ಇದನ್ನೆಲ್ಲ ಮರೆತು ಬಿಡ್ತೀವೋ, ಈ ಹೋರಾಟಗಳನ್ನು, ಇವ್ರು ಹೊಡೆದ ಏಟ್ಗಳನ್ನ ಮರೆತು ಬಿಡ್ತೀವೋ, ಅಲ್ಲಿವರೆಗೂ ಬದಲಾವಣೆ ಸಾಧ್ಯ ಇಲ್ಲ. ಜ್ಞಾಪಕ ಇಟ್ಕೊಂಡು ಓಟಾಗಿ ಅದನ್ನು ಮಾರ್ಪಡಿಸ್ಬೇಕಷ್ಟೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಖ್ಯಾತ ನಟರಾದಂಥ ಕಿಶೋರ್ ಅವರ ಮಾತು. ಕ್ಯಾಮ್ರಾಮನ್ ಗೌತಮ್ ಜೊತೆ ಹಜರತ್ ಅದಾಪ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.